ನಂಜನಗೂಡು ನೆಸ್ಲೆ ಕಾರ್ಮಿಕರ ಆತ್ಮಹತ್ಯೆ ಪ್ರಕರಣ ಡೆತ್ ನೋಟ್ನಲ್ಲಿ ಹೆಸರಿದ್ರೂ ಕ್ರಮ ಕೈಗೊಳ್ಳದ ಪೊಲೀಸರು. ಗುತ್ತಿಗೆದಾರನಿಂದ ಮೃತ ಕುಟುಂಬಕ್ಕೆ 35 ಲಕ್ಷ ಪರಿಹಾರ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿವಾದಕ್ಕೆ ಮರುಜೀವ. ರೈತರ ವಿರೋಧದ ನಡುವೆಯೂ ಕೆನಾಲ್ ಆರಂಭಕ್ಕೆ ಸರ್ಕಾರ ಸಿದ್ಧತೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಅಖಾಡಕ್ಕೆ ಇಳಿದ ವಿಪಕ್ಷಗಳು. ಸಕ್ಕರೆನಾಡು ಮಂಡ್ಯದಲ್ಲಿ ಗಾಂಜಾ ಘಾಟು. ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿ ಅಂದರ್. ಸುಮಾರು 8 ಕೆಜಿಗೂ ಅಧಿಕ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಮೇಲ್ಕೋಟೆ ದೇವಸ್ಥಾನದಲ್ಲಿ ನಡೆದ ಸರಣಿ ಕಳ್ಳತನ. ತಪ್ಪಿತಸ್ಥ ಅರ್ಚಕರ ವಿರುದ್ಧ ಕನ್ನಡ ಸೇನೆ ಬೃಹತ್ ಪ್ರತಿಭಟನೆ. ಕಳ್ಳತನ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯ. ಕಲ್ಪತರು ನಾಡಲ್ಲಿ ನಿಲ್ಲದ ಸಚಿವ ಸ್ಥಾನದ ಲಾಬಿ. ಕುಂಚಿಟಿಗ ಆಯ್ತು, ಲಿಂಗಾಯತ ಆಯ್ತು, ಈಗ ಪೋವಿ ಸರದಿ. ಪೋವಿ ಜನಾಂಗದ ವೆಂಕಟೇಶ್ಗೆ ಮಂತ್ರಿಗಿರಿ ಕೊಡುವಂತೆ ಒತ್ತಾಯ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ನಂಜನಗೂಡಿನ ನೆಸ್ಲೆ ಕಂಪನಿಯಲ್ಲಿ ಕಾರ್ಮಿಕ ಕುಮಾರಸ್ವಾಮಿ ಅವರ ಆತ್ಮಹತ್ಯೆ ಪ್ರಕರಣವು ಗಂಭೀರ ಸ್ವರೂಪದ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ತಮ್ಮ ಸಾವಿಗೆ ಸಹೋದ್ಯೋಗಿಗಳಾದ ದಿವ್ಯಶ್ರೀ, ರಾಘವೇಂದ್ರ ಹಾಗೂ ದಿನೇಶ್ ಕಿರುಕುಳವೇ ಕಾರಣವೆಂದು ಕುಮಾರಸ್ವಾಮಿ ಅವರು ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಿದ್ರು. ಈ ಮನವಿಯನ್ನ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಸಲ್ಲಿಸಿದ್ರು. ಘಟನೆ ನಡೆದು 48 ಗಂಟೆ ಕಳೆದಿದ್ರು ಆರೋಪಿಗಳ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗದೇ ಇರೋದು ಪೊಲೀಸ್ ಆಡಳಿತದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅನುಮಾನ ಮೂಡಿಸ್ತಾ ಇದೆ. ಒಂದೆಡೆ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಮೀನಾಮೇಷ ಎಣಿಸ್ತಾ ಇದ್ರೆ, ಇನ್ನೊಂದೆಡೆ ಗುತ್ತಿಗೆದಾರ ಮಹಮ್ಮದ್ ಉಮರ್ ಮೃತನ ಕುಟುಂಬಕ್ಕೆ 35 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿ ಪ್ರಕರಣದಿಂದ ಕೈ ತೊಳೆದುಕೊಳ್ಳಲು ಯತ್ನ ಮಾಡ್ತಾ ಇದ್ದಾರೆ. ಹಣ ನೀಡೋದೇ ಇಂತಹ ಪ್ರಕರಣಗಳಿಗೆ ಪರಿಹಾರವಲ್ಲ. ಈ ಹಿಂದೆ ಬಿಸಿ ನೀರು ಬಿದ್ದು ಕಾರ್ಮಿಕನೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ರು, ನ್ಯಾಯ ಸಿಕ್ಕಿಲ್ಲ. ಇನ್ನು ಕಾರ್ಮಿಕ ಇಲಾಖೆ ಮತ್ತು ಪೊಲೀಸರು ಮೌನ ವಹಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ನ್ಯಾಯಯುತವಾದ ಕಾನೂನು ಕ್ರಮವೇ ಮೃತ ಕುಟುಂಬಕ್ಕೆ ಸಿಗಬೇಕಾದ ನಿಜವಾದ ನ್ಯಾಯ. ಕೂಡಲೇ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಮೃತನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡ್ಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಮತ್ತೆ ಜೀವ ಪಡೆದಿದ್ದು ಜಿಲ್ಲೆಯ ರಾಜಕೀಯ ಮತ್ತು ರೈತ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಪುನರ ಆರಂಭಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದ್ದು, ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಚುರುಕುಗೊಳಿಸಲು ಮುಂದಾಗಿದೆ. ಈ ಬಗ್ಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದ್ದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇನ್ನು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಡಿಸಿಎಂ ಅವರ ಹೇಳಿಕೆಯನ್ನ ವಿರೋಧಿಸಿರುವ ಜನಪ್ರತಿನಿಧಿಗಳು ಹಾಗೂ ಹೋರಾಟಗಾರರು ಅಖಾಡಕ್ಕೆ ಇಳಿದಿದ್ದಾರೆ. ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ಸೇರಿದಂತೆ ವಿವಿಧ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಹೇಮಾವತಿ ನೀರನ್ನ ಬೇರೆಡೆಗೆ ಕೊಂಡೊಯ್ಯುವ ಹುನ್ನಾರ ಇದಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕಾಮಗಾರಿ ಆರಂಭ ಏನಾದ್ರು ಆದ್ರೆ ಉಗ್ರ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆ ಸಹ ನೀಡಿದ್ದಾರೆ. ಕಳೆದ 10 ತಿಂಗಳಿಂದ ಸ್ಥಗಿತಗೊಂಡಿದ್ದ ಈ ಯೋಜನೆಯು ಈಗ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಆಗಿದ್ದು, ಈ ಹಿಂದೆ ಮಠಾಧೀಶರ ಬೆಂಬಲದೊಂದಿಗೆ ನಡೆಸಿದ್ದ ರೈತರ ಹೋರಾಟ ಮತ್ತೆ ಮರುಕಳಿಸುವ ಲಕ್ಷಣಗಳು ಕಾಣ್ತಾ ಇದೆ. ತುಮಕೂರು ಜಿಲ್ಲೆ ಹೇಮಾವತಿಯಲ್ಲಿ ಲಿಂಕ್ ಕ್ಯಾನಲ್ ಬಗ್ಗೆ ಈಗಾಗಲೇ ನಾವೆಲ್ಲ ಹೋರಾಟ ಮಾಡಿ ಸ್ಟಾಪ್ ಮಾಡಿದ್ವಿ. ಮತ್ತೆ ಪರಮೇಶ್ವರು ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಅವರಿಗೆ ಸ್ವಾಗತಿಸ್ತೀವಿ. ಆದರೆ ಅವರು ನಮ್ಮ ಜಿಲ್ಲೆ ಹಿತ ಕಾಪಾಡಬೇಕಾಗಿತ್ತು, ಕಾಪಾಡಬೇಕು. ಅವರು ನಾನು ಲಿಂಕ್ ಕ್ಯಾನಲ್ನ ಮಾಡಿಸ್ತೀನಿ ಅಂತ ಹೇಳ್ತಿರೋದು ಸಮಂಜಸವಲ್ಲ, ಗೌರವ ತರ್ತಕ್ಕಂಥ ಪದನೂ ಅಲ್ಲ. ಈ ಜಿಲ್ಲೆ ಮುಖ್ಯ, ಇಲ್ಲೇ ರೈತರು ಮುಖ್ಯ, ಆಮೇಲೆ ಬೇರೆ ಅಧಿಕಾರ ಮತ್ತೊಂದು ಮುಗಿದೋದು. ಹಾಗಾಗಿ
ಅವ್ರ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಚಾನಲ್ಲು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅದ್ರ ಅವಶ್ಯ ಎಲ್ಲಿಗೆ ಅಂತ ಅವ್ರು ಹೇಳಿ, ಲಿಂಕ್ ಚಾನಲ್ನ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವತ್ತು ಆಜಾದ್ ಟುಡೇ ಇವತ್ತು ಕುಡಿಗಲ್ಲಿಗೆ ಬಾಗಿಲಿಗೆ ಅಲಾಟ್ ಆಗಿರೋಕ್ಕಿಂತ ಡಬಲ್ ನೀರು ತೊಗೋತಾ ಇದ್ದಾರೆ. ನಾವು ಇರೋದಿಲ್ಲ. ಬಿಕಾಸ್ ಸಫಿಷಿಯೆಂಟ್ ಹೇರಳವಾಗಿ ನೀರಿದೆ, ತೊಗೊಳ್ಳಿ ಅಲ್ವಾ. ಬರಗಾಲ ಬಂದರೆ ನಮಗೂ ಬರಲ್ಲ, ಅವ್ರಿಗೂ ಹೋಗಲ್ಲ. ಅಂಥ ಕೆಟ್ಟ ಕಾಲದಲ್ಲಿ ಇವ್ರು ಲಿಂಕ್ ಕಾಲ್ ತಗೊಳ್ಳೋ ಎಲ್ಲಿಗೆ ಅವ್ರು ಹೇಳ್ಬೇಕಲ್ಲ. ಎಲ್ಲಿಗೆ ತಗೊಳ್ಳೋದು ಅವ್ರು ಹೇಳಿ ಫಸ್ಟ್ ಕ್ಲಾರಿಫೈ ಮಾಡಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾಗಿ ಈ ದಬ್ಬಾಳಿಕೆಯಲ್ಲಿ ಲಿಂಕ್ ಕ್ಯಾನ ತಗೊಂಡೋಗ್ಲಿಕ್ಕೆ ನಾವು ಯಾರು ಬಿಡಲ್ಲ, ಹೋರಾಟ ಮಾಡ್ತೀವಿ, ಅದು ನಿಲ್ಲಿಸ್ತೀವಿ. ಯಾವ ಮಟ್ಟಕ್ಕೆ ಹೋದ್ರೂ ನಿಲ್ಲಿಸ್ತೀವಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೀಗ ಗಾಂಜಾ ಘಾಟು ಜೋರಾಗಿದ್ದು, ಕಬ್ಬಿನ ಗದ್ದೆಯನ್ನೇ ಅಕ್ರಮವಾಗಿ ಬಳಸಿಕೊಂಡು ಗಾಂಜಾ ಬೆಳೀತಾ ಇದ್ದ ಆರೋಪಿಯನ್ನೊಬ್ಬನ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಈ ಅಕ್ರಮ ದಂಧೆ ಬೆಳಕಿಗೆ ಬಂದಿದ್ದು, ಗ್ರಾಮದ ಸಂತೋಷ್ ಎಂಬಾತ ತನ್ನ ಕಬ್ಬಿನ ಗದ್ದೆಯಲ್ಲೇ ಕಬ್ಬಿನ ಬೆಳೆಯ ನಡುವೆ ಅಕ್ರಮವಾಗಿ ಗಾಂಜಾ ಗಿಡಗಳನ್ನ ಬೆಳೆಸಿದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಂಡ್ಯ ಗ್ರಾಮಾಂತರ ಠಾಣೆಯ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಇನ್ನು ದಾಳಿ ವೇಳೆ ಸುಮಾರು 8 ಕೆಜಿಗೂ ಅಧಿಕ ತೂಕದ ಗಾಂಜಾ ಸೊಪ್ಪನ್ನ ಪೊಲೀಸರು ವಶ ಪಡ್ಕೊಂಡಿದ್ದಾರೆ. ಅಕ್ರಮವಾಗಿ ಗಾಂಜಾ ಬೆಳೆಸಿದ್ದ ಆರೋಪಿ ಸಂತೋಷನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದು, ಆತನ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ದಾಖಲು ಕೂಡ ಮಾಡಿದ್ದಾರೆ. ಇನ್ನು ಕಬ್ಬಿನ ಗದ್ದೆಯ ಮರಿಯಲ್ಲಿ ನಡೀತಾ ಇದ್ದ ಈ ಕೃತ್ಯ ಈಗ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಮೇಲಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸರಳಿ ಕಳ್ಳತನ ಪ್ರಕರಣಗಳು ನಡೀತಾ ಇರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ಕೃತ್ಯವನ್ನ ಖಂಡಿಸಿ ಮಂಡ್ಯದಲ್ಲಿ ಕನ್ನಡ ಸೇನೆಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದ ಕಾರ್ಯಕರ್ತರು ತಪ್ಪಿತಸ್ಥ ಅರ್ಚಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇನ್ನು ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ಇದೀಗ ಮತ್ತೆ ದೇವಸ್ಥಾನದಲ್ಲಿ ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿದ್ದು, ಪವಿತ್ರ ಕಾರ್ಯದಲ್ಲಿ ತೊಡಗಬೇಕಾದ ಅರ್ಚಕರೇ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಭಕ್ತರ ಗತಿ ಏನು ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಇನ್ನು ಹಿಂದಿನಿಂದಲೂ ದೇವಸ್ಥಾನದಲ್ಲಿ ಕಳ್ಳತನಗಳು ನಡೀತಾ ಇದ್ದು, ಈವರೆಗೆ ಎಷ್ಟು ಹಣ ಲೂಟಿಯಾಗಿದೆ ಮತ್ತು ಇದರ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಈ ಪ್ರಕರಣವನ್ನ CBI ತನಿಖೆಗೆ ವಹಿಸಬೇಕು. ಇನ್ನು ದೇವಸ್ಥಾನಕ್ಕೆ ಪ್ರತ್ಯೇಕ CEO ನೇಮಿಸಬೇಕು ಮತ್ತು ಕೃತ್ಯ ಎಸಗಿದ ಅರ್ಚಕನನ್ನ ತಕ್ಷಣವೇ ಸೇವೆಯಿಂದ ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಂದು ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ವಿಶ್ವವಿಖ್ಯಾತ ಮೇಲುಕೋಟೆ ಚೆಲುವನಾರಾಯಣ ಹಾಗೂ ಯೋಗ ನರಸಿಂಹಸ್ವಾಮಿ ದೇವಾಲಯದ ಕಳ್ಳತನ ಪ್ರಕರಣಕ್ಕಾಗಿ ವಜ್ರಾಂಗಿ ಆಭರಣದ ಪ್ರಕರಣವು ಮರಿಮಾಚುವ ಸಂದರ್ಭದಲ್ಲೇ ಮತ್ತೊಂದು ವಿಶ್ವವಿಖ್ಯಾತ ದೇವಾಲಯ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಚಿನ್ನ ಬೆಳ್ಳಿ ಸೀಕ್ರೆಟ್ ರೂಮಲ್ಲಿದ್ದಂಥ ದೇವಾಲಯದ ಅರ್ಚಕರ ಬಿಟ್ಟು ಬೇರೆಯವ್ರಿಗೆ ತಿಳಿಯದ CC ಕ್ಯಾಮ್ರಾವನ್ನೂ ಕೂಡ ಕಳ್ಳತನ ಮಾಡಿರೋ ಪ್ರಕರಣಕ್ಕೆ ಏನು ಆಡಳಿತ ಮಂಡಳಿಯ CEO ಅವರು ಏನು ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ಪ್ರಕರಣ ದಾಖಲಾಗಿದೆ. ಇದು ಹಿಂದಿನಿಂದನೂ ನಡ್ಕೊಬರ್ತಿದೆ. ಈ ಕಳ್ಳತನ ಇವತ್ತಿನ ನಾಳೆದಲ್ಲ. ಜನವರಿ 1ನೇ ತಾರೀಕರಂದು ಕಳ್ಳತನ ಮಾಡಿ CC ಕ್ಯಾಮ್ರಾ ಅವ್ರ ಮೇಲೆ ನೋಟಿಸ್ ಕೊಟ್ಟ ಮೇಲೆ ಯಾಕೆ ಇಲ್ಲಿವರೆಗೆ ಪ್ರಕರಣ ದಾಖಲು ಮಾಡಿಲ್ಲ? ಜನವರಿಯಿಂದ ಜೂನ್ವರೆಗೆ 6 ತಿಂಗಳು ಕಾಲಾವಕಾಶ ಯಾಕೆ ಕೊಟ್ಟರು? ಅವ್ರಿಗೆ ಎಷ್ಟು ಹಣ ಲೂಟಿ ಮಾಡಿದ್ದಾರೆ? ಯಾರು ಈ ಲೂಟಿ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು? ವಜ್ರಂಗಿ ಆಭರಣದ ಪ್ರಕರಣ COD ತನಿಖೆ ಆಯಿತು, ಇಲ್ಲಿವರೆಗೆ ನ್ಯಾಯ ಬಂದಿಲ್ಲ, ಯಾವುದೇ ಪ್ರಕಟ ಆಗಿಲ್ಲ. CBI ತನಿಖೆ ಅವರು ಆಗಬೇಕು ಅಂತ ಆಗ್ರಹ ಮಾಡಿದ್ವಿ, ಅದನ್ನು CBI ತನಿಖೆ ಕೊಡಲಿಲ್ಲ. COD ತನಿಖೆ ಹಂತದಲ್ಲೇ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ವಜ್ರಂಗಿ ಆಭರಣ ಕಳ್ಳತನ ಮಾಡಿದಂಥವ್ರ ಮೇಲೆ ಆರೋಪವನ್ನು ಅವ್ರಿಗೆ ಶಿಕ್ಷೆ ಆಗಲಿಲ್ಲ. ನರಸರಾಜ ಭಟ್ ಎಲ್ಲೋದ್ರು? ಆ 350 ಚಿನ್ನಗಳ ಕಳ್ಳತನ ಒಡವೆಗಳು ಎಲ್ಲೋಯ್ತು? ಯಾಕೆ ಅದರ ರೀತಿಯಲ್ಲೇ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲೂ ಕೂಡ ಇಂಥದ
ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದೊಂದೇ ದೇವಾಲಯ ಅಲ್ಲ, ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಾಲಯಗಳಲ್ಲೂ ಈ ಥರದ ಕಳ್ಳತನ ನಡೀತಾನೆ ಇರ್ತದೆ. ಕಣ್ಣಿಗೆ ವರದಿಗಳಾಗದೇ ಇರುವಂಥದ್ದು ಎಷ್ಟೋ ನಮ್ಮ ಮುಂದೆ ಇರುತ್ತೆ. ದಯಮಾಡಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, CC ಕ್ಯಾಮ್ರಾವನ್ನು CEO ಅವರು ಇರುವಂಥದ್ದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇರೋದು, ಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಒಬ್ಬರು CEO ಕೊಡಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮೊದಲನೇ ಆಗ್ರಹ ಮಾಡ್ತಾಯಿದ್ದೀನಿ. ಮತ್ತು ಆ ಕಳ್ಳತನ ಆರೋಪ ಹೊತ್ತಿರುವಂಥ ಏನು ಆ ಪ್ರಧಾನ ಅರ್ಚಕರು ಮತ್ತೆ ದೇವರನ್ನು ಮುಟ್ಟಬಾರ್ದು, ಮತ್ತೆ ದೇವಸ್ಥಾನದೊಳಗೆ ಹೋಗಬಾರ್ದು. ಆ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಮತ್ತೆ ದೇವಸ್ಥಾನದೊಳಗೆ ಬಿಡುವ ಅವಕಾಶವನ್ನು ಮಾಡಬಾರ್ದು ಸರ್ಕಾರ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹೊಸದಾಗಿ ಅರ್ಚಕರನ್ನು ನೇಮಕ ಮಾಡಬೇಕು. ನಿಜವಾಗ್ಲೂ ದೇವರನ್ನು ಭಕ್ತರಾಗಿ ಕೆಲಸ ಮಾಡುವಂಥ ಸೇವಕರನ್ನು ಅಲ್ಲಿಗೆ ಅರ್ಚಕರಾಗಿಟ್ಟರೆ ದೇಶಕ್ಕೂ ಸುಭದ್ರ ಆಗ್ತದೆ. ದೇಶದ ಸಂರಕ್ಷಣೆಗಾಗಿ, ಜನರ ಬದುಕಿಗಾಗಿ ಪ್ರಾರ್ಥನೆ ಮಾಡುವ ದೇವಾಲಯಗಳಲ್ಲೇ ಇಂತಹ ಕಳ್ಳತನ ನಡೆದರೆ ಯಾರನ್ನು ನಾವು ಹೋಗಿ ಕೇಳಬೇಕಾಗಿದೆ? ಯಜಮಾನನೇ ಹೋಗಿ ಕಳ್ಳತನ ಮಾಡಿ ಗದ್ದೆ ಮೇಯ್ದಂಗೆ ಆಗ್ತಾಯಿದೆ. ಇಂತಹ ಸ್ಥಿತಿಲಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಇಂದು ತನಿಖೆಗೆ ತೀವ್ರಗತಿಯಾದಂಥ ಒಂದು ತನಿಖಾ ದಳವನ್ನು ರಚನೆ ಮಾಡಿ CBI ತನಿಖೆ ಕೊಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇಂದು ತುಮಕೂರಿನಲ್ಲಿ ಸಚಿವ ಸ್ಥಾನದ ಲಾಬಿ ಹೆಚ್ಚಾಗ್ತಾ ಇದ್ದು, ಪಾವಗಡ ಶಾಸಕ HV ವೆಂಕಟೇಶ್ಗೆ ಸಚಿವ ಸ್ಥಾನ ನೀಡಬೇಕೆಂದು ಇಮ್ಮಡಿ ಸಿದ್ದರಾಮೇಶ್ವರ ಬೋವಿ ಸಂಘದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಬೋವಿ ಸಮುದಾಯದ ಕೋಟಾ ಹಾಗೂ ಯುವಕರ ಪ್ರಾತಿನಿಧ್ಯದಡಿ ವೆಂಕಟೇಶ್ ಅವರಿಗೆ ಮಂತ್ರಿಗಿರಿ ನೀಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡರು, ಶಿವರಾಜ್ ತಂಗಡಗಿ ಈಗಾಗಲೇ 3 ಬಾರಿ ಸಚಿವರಾಗಿದ್ದಾರೆ ಮತ್ತು ಬೆಂಗಳೂರಿನಿಂದ ಈಗಾಗಲೇ 4 ಜನ ಸಚಿವರಾಗಿರೋದ್ರಿಂದ ಶ್ರೀನಿವಾಸ್ ಅವರಿಗೆ ಸ್ಥಾನ ಬಿಡುವ ಅಗತ್ಯವಿಲ್ಲ. ಬದಲಾಗಿ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 14 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಅಪಾರ ಅನುಭವ ಹೊಂದಿರುವ HV ವೆಂಕಟೇಶ್ ಅವರನ್ನೇ ಆಯ್ಕೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬೋವಿ ಸಮುದಾಯದ ಹಿತದೃಷ್ಟಿಯಿಂದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ನಮ್ಮ ಶಾಸಕರು ವೆಂಕಟೇಶಣ್ಣನವ್ರಿಗೆ ಯುವಕರ ಕೋಟದಲ್ಲಿ ಮತ್ತು ನಮ್ಮ ಬೋವಿ ಸಮಾಜದ ಕೋಟದಲ್ಲಿ ಯಾವುದೇ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಅವರು ಇಲ್ಲಿನ ಹೆಚ್ಚಿನ ಕೆಲಸ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಇದಾಗ್ತದೆ. ಮತ್ತು ನಾವು ಸಿದ್ದರಾಮೇಶ್ವರ ಸ್ವಾಮಿಗಳು ಸಮೇತ ನೀವು ಆಗ್ರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಶಿವರಾಜ್ ತಂಗಡಿ ಅವ್ರಿಗೆ 3 ಸರಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಸರಿ ನಮ್ಮ ವೆಂಕಟೇಶಣ್ಣ ಅವ್ರಿಗೆ ನಮ್ಮ ಗಡಿ ಭಾಗದಲ್ಲಿ ಕೊಡಬೇಕೆಂದು ಕೋರ್ಕೊತಾ ಇದ್ದೀವಿ. ಸರ್, ಯುವಕರ ಕೋಟದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗುತ್ತೆ. ನಮ್ಮ ಗಡಿನಾಡಲ್ಲಿ ನಮ್ಮ ಸಮಾಜನೂ 45 ಲಕ್ಷ ಇದೆ. ಹಂಗಾಗಿ ಕೊಟ್ಟರೆ ನಮ್ಮ ಸಮಾಜನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾವು ದೀನದಲಿತರು ಇದ್ದಾರೆ. ಸರ್, ವಿನಂತಿಸ್ಕೊಳ್ತೀವಿ ಸರ್, ನಮ್ಮ ಹೈಕಮಾಂಡ್ಗೆ ವಿನಂತಿಸ್ಕೊತೀವಿ. DK ಶಿವಕುಮಾರ್ ಅವ್ರಿಗೂ ಹೇಳ್ತೀವಿ, ಮತ್ತು ಪತ್ರನೂ ಬರೀತೀವಿ. ಟೈಮ್ ಬಂದರೆ ಡೆಲ್ಲಿಗೂ ಹೋಗ್ತೀವಿ ಸರ್. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ತನ್ನ ವೈವಿಧ್ಯಮಯ ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದ್ದು, ಇದೀಗ ಗುಂಡ್ಲುಪೇಟೆ ಬಳಿಯ ಏಲೆಚಟ್ಟಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನರಿಗಳ ಹಿಂಡೊಂದು ಕಾಣಿಸಿಕೊಂಡು ಪ್ರವಾಸಿಗರಲ್ಲಿ ಅಚ್ಚರಿ ಮೂಡಿಸಿದೆ. ಅರಣ್ಯ ಪ್ರದೇಶದ ಒಳಗಿನಿಂದ ರಸ್ತೆ ಬದಿಗೆ ಬಂದ ನರಿಗಳು ಕೆಲಕಾಲ ಸಂಚರಿಸಿದ ದೃಶ್ಯವನ್ನ ಗಮನಿಸಿದ ವಾಹನ ಸವಾರರು ತಮ್ಮ ವಾಹನಗಳನ್ನು ನಿಧಾನಗೊಳಿಸಿ ಈ ಅಪರೂಪದ ಕ್ಷಣಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಬಂಡೀಪುರದಲ್ಲಿ ಆನೆ, ಜಿಂಕೆ ಮತ್ತು ಕಾಡೆಮ್ಮೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಕಂಡುಬರುತ್ತೆ. ಆದರೂ ನರಿಗಳ ಹಿಂಡು ನೇರವಾಗಿ ರಸ್ತೆ ಬದಿಯಲ್ಲಿ ಕಾಣಿಸಿಕೊಂಡಿರೋದು ತುಂಬಾ ಅಪರೂಪದ ಸಂಗತಿಯಾಗಿದೆ. ಈ ದೃಶ್ಯವು ಪ್ರವಾಸಿಗರಿಗೆ ವಿಶೇಷ ಅನುಭವವನ್ನು ನೀಡಿದ್ರು. ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಯಿಂದ ಅರಣ್ಯ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಇನ್ನು ಪ್ರವಾಸಿಗರು ಮತ್ತು ವಾಹನ ಸವಾರರು ಅರಣ್ಯ ಪ್ರದೇಶದ ಮಾರ್ಗದಲ್ಲಿ ಸಂಚರಿಸುವಾಗ ವನ್ಯಜೀವಿಗಳಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಮತ್ತು ಸುರಕ್ಷಿತ ಅಂತರವನ್ನು ಕಾಯ್ದುಕೊಂಡು ಸಂಚರಿಸಬೇಕೆಂದು ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ.
ನಂಜನಗೂಡಿನಲ್ಲಿ ಇವತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾಗೆ ನ್ಯಾಯಮೂರ್ತಿ ಕಮಲಾಕ್ಷ ಡಿ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲಾ ದರ್ಜೆಯ ನ್ಯಾಯಮೂರ್ತಿಗಳು ಭಾಗವಹಿಸಿ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಕರೆ ನೀಡಿದರು. ಈ ಜಾಗೃತಿ ಜಾಥಾದಲ್ಲಿ ನಂಜನಗೂಡು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ 100ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆಯ ಮೂಲಕ ವಿದ್ಯಾರ್ಥಿಗಳು ಬಾಲಕಾರ್ಮಿಕ ಪದ್ಧತಿಯನ್ನ ತೊಡೆದು ಹಾಕೋಣ, ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ದುಡಿಮೆ ಬೇಡ ಎಂಬ ಘೋಷಣೆಗಳೊಂದಿಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಇನ್ನು ಮಕ್ಕಳ ಶಿಕ್ಷಣ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಸಮಾಜ ಒಟ್ಟಾಗಿ ಶ್ರಮಿಸಬೇಕಾದ ಅಗತ್ಯವನ್ನ ಈ ಕಾರ್ಯಕ್ರಮ ಪ್ರತಿಬಿಂಬಿಸಿತು. ಇನ್ನು ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳು ಮತ್ತು ಶಾಲಾ ಸಿಬ್ಬಂದಿ ಈ ಜಾಗೃತಿ ಅಭಿಯಾನದಲ್ಲಿ ಸಾಥ್ ನೀಡಿದರು. ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡುಬಂದಲ್ಲಿ ಯಾವುದೇ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರ ಮಕ್ಕಳನ್ನು ದುಡಿಮೆಗೆ ಹಾಕಿರ್ತಕ್ಕಂಥದ್ದು ನಿಜವಾಗಿ ಒಬ್ಬ ಮಗುವಿಗೆ 14 ವರ್ಷ ತನಕ ಅದು ಹೆಣ್ಣು ಮಗಿರ್ಬೋದು ಗಂಡು ಮಗಿರ್ಬೋದು ಆ ಮಗುವಿಗೆ ಉಚಿತ ಶಿಕ್ಷಣದಲ್ಲಿ ನಮ್ಮ ಸಂವಿಧಾನವೇ ಕೊಟ್ಟಿದೆ. ಆದರೆ ಇತ್ತೀಚಿನ ಒಂದು ಅಂಕಿಅಂಶಗಳ ಪ್ರಕಾರ ವ್ಯವಸಾಯ ಮತ್ತು ಕೈಗಾರಿಕೆ ಉದ್ದೇಶಕ್ಕಾಗಿ ಮಕ್ಕಳನ್ನು ಹೆಚ್ಚು ದುಡಿಮೆ ಮಾಡಿಕೊಳ್ತಿದ್ದಾರೆ. ಅದು ಈಗ ನಮ್ಮ ಕಣ್ಣಿಗೆ ಕೂಡ ಅದರ ಒಂದು ಏರಿಕೆ ದಿನ ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ಅದರ ಮೂಲ ಕರ್ತೃಗಳೇ ನಾವೇ. ಕಾರಣ ಏನಂದರೆ ದೊಡ್ಡ ಆಳುಗಳಿಗೆ ಕೊಡುವಂಥ ವೆಚ್ಚವನ್ನು ಸಣ್ಣ ಮಕ್ಕಳಿಗೆ ಕೊಟ್ಟರೆ ಕಡಿಮೆ ದುಡ್ಡಿಗೆ ಅವರು ಕೆಲಸ ಮಾಡಿಬಿಡ್ತಾರೆ. ಅವರ ಉತ್ಪಾದನೆ ಮಟ್ಟ ಚೆನ್ನಾಗಿರ್ತದೆ. ನಾವು ಲಾಭ ಮಾಡಿಕೊಳ್ಬೋದು ಅನ್ನೋ ಉದ್ದೇಶದಿಂದ ಮಕ್ಕಳನ್ನು ಆ ರೀತಿ ದುಡಿಮೆ ಹಾಕಿಕೊಳ್ಳುತ್ತೇವೆ. ಆ ರೀತಿ ಮಾಡಿದರೆ ಆ ಮಕ್ಕಳೇ ಮುಂದಕ್ಕೆ ಪ್ರಜೆಗಳಾಗೋದು. ನಮ್ಮ ದೇಶಕ್ಕೆ ಯಾರಿಗೂ ದೇಶಕ್ಕೆಲ್ಲ ಯಾವುದೇ ಒಂದು ಸಮಾಜಕ್ಕೆ ಒಂದು ಆಪತ್ತು. ಮಕ್ಕಳ ಬಾಲ್ಯವನ್ನು ಯಾರು ಕೂಡ ಕಸಿದುಕೊಳ್ಳಬಾರ್ದು. ಆ ರೀತಿ ಏನಾದರೂ ಮಕ್ಕಳನ್ನು ದುಡಿಮೆಗೆ ಹಾಕಿಕೊಂಡ ಒಂದು ಘಟನೆಗಳು ಕಂಡು ಬಂದಾಗ ತಕ್ಷಣ ಸಂಬಂಧಪಟ್ಟ ಒಂದು ಸಹಾಯವಾಣಿ ನಂಬರ್ ಉಂಟು, ಅದಕ್ಕೆ ಮಾಹಿತಿ ಕೊಡೋದು. ಅದು ಶಿಕ್ಷೆ ಮಾತ್ರ ಆಗ್ಬೋದು, ಶಿಕ್ಷೆನೂ ಆಗ್ತದೆ. ಅದು ಶಿಕ್ಷೆ ಕಡಿಮೆ ಇದ್ದರೂ ಕೂಡ ನಾವು ನಮ್ಮಷ್ಟಕ್ಕೆ ಒಂದು ಪ್ರತಿಜ್ಞೆ ಮಾಡಿಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ಮಕ್ಕಳನ್ನು ದುಡಿಮೆಗೆ ಹಚ್ಚಬಾರದು. ಕಾರಣ ಏನಂದರೆ ಬಾಳೆತನ ಅಂತ ಇರೋದು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಸಲ ಮಾತ್ರ. ಅದನ್ನು ಕಸಿದುಕೊಂಡ್ರೆ ಅದು ದೊಡ್ಡ ಆಪತ್ತು ದೇಶಕ್ಕೆ. ಅವನು ಆ ಮಗು ವಿದ್ಯಾಭ್ಯಾಸದಿಂದ ವಂಚಿತವಾಗ್ಬೋದು. ಮುಂದಕ್ಕೆ ಆ ಮಗು ಕೆಲಸ ಕಲ್ತ್ಕೊಂಡು ಸಮಾಜಘಾತಕೂ ಆಗ್ಬೋದು. ಎಲ್ಲ ರೀತಿಯ ಸಮಸ್ಯೆಗಳಾಗ್ಬೋದು. ಆ ಕಾರಣ ಮಕ್ಕಳನ್ನು ಎಲ್ಲಿ ಕೂಡ ಯಾರು ಕೂಡ ದುಡಿಮೆಗೆ ಹಚ್ಚಿಕೊಳ್ಳುವುದು ತಪ್ಪು. ಕಂಡು ಬಂದಾಗ ಸಹಾಯವಾಣಿ ನಂಬರ್ ಉಂಟು, ಅದಕ್ಕೊಂದು ಮಾಹಿತಿ ಕೊಟ್ಟು ನಮ್ಮಿಂದಾದ ಒಂದು ಸಹಾಯ ಮಾಡೋಣ ಅಂತೇಳಿ ನಂದೊಂದು ಮನವಿ. ನರೇಂದ್ರ ಮೋದಿ ಅವರು ದೇಶದ ಸುದೀರ್ಘ ಅವಧಿಯ ಪ್ರಧಾನ ಮಂತ್ರಿಯಾಗಿ ಹೊರಹೊಮ್ಮಿದ್ದು ಈ ಐತಿಹಾಸಿಕ ಕ್ಷಣವನ್ನ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಇನ್ನು ಮಂಡ್ಯದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಬಿಜೆಪಿ ಮುಖಂಡ HR ಅರವಿಂದ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೋದಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಇನ್ನು ಪೂಜೆಯ ನಂತರ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ಕುರಿತು ಮಾತನಾಡಿದ ಬಿಜೆಪಿ ಮುಖಂಡರು, ನರೇಂದ್ರ ಮೋದಿ ಅವರು 4399 ದಿನಗಳ ಸುದೀರ್ಘ ಕಾಲ ದೇಶದ ಅತ್ಯುತ್ತಮ ಪ್ರಧಾನಿಯಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ನೆಹರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತಾ ಕಾಂಗ್ರೆಸ್ನವರ ಟೀಕೆಗಳಿಗೆ ಬಗ್ಗದೆ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ದಾರೆ. ಇನ್ನು ಚಾಮುಂಡೇಶ್ವರಿ ದೇವಿ ಮೋದಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕರುಣಿಸಲಿ ಎಂದು ಹಾರೈಸಿದ್ದಾರೆ.
ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರಿಗೆ ಪರಿಹಾರ ನೀಡಲು ವಿಳಂಬ ಮಾಡ್ತಾ ಇರುವ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಇದೀಗ ಕೆಆರ್ಪೇಟೆಯ ಹೇಮಾವತಿ ಎಡದಂಡೆ ನಾಲೆ ನಂಬರ್ 3 ಕಚೇರಿಯೇ ಜಪ್ತಿಯಾಗಿದೆ. ಹೊಸ ಹೊಳಲು ಮೇಲ್ಗಾಲುವೆ ಕಾಮಗಾರಿಗಾಗಿ ಜಮೀನು ಕಳೆದುಕೊಂಡಿದ್ದ 40ಕ್ಕೂ ಹೆಚ್ಚು ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಸಿವಿಲ್ ನ್ಯಾಯಾಲಯ ಈ ಹಿಂದೆ ಆದೇಶ ನೀಡಿತ್ತು. ಆದರೂ ಅಧಿಕಾರಿಗಳು ಕನಿಷ್ಠ ಸ್ಪಂದನೆ ನೀಡದೆ ವಿಳಂಬ ಧೋರಣೆ ಮಾಡ್ತಾ ಇರೋದ್ರಿಂದ ನ್ಯಾಯಾಲಯದ ಸಿಬ್ಬಂದಿಗಳು ವಕೀಲರ ಸಮ್ಮುಖದಲ್ಲಿ ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಟೇಬಲ್ ಮತ್ತು ಕುರ್ಚಿಗಳನ್ನು ಜಪ್ತಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳ ಜಪ್ತಿ ಪ್ರಕರಣಗಳು ಹೊಸದೇನಲ್ಲ. ಇನ್ನು ರೈತರ ಪರಿಹಾರ ವಿಷಯದಲ್ಲಿ ಕಂದಾಯ, ಅರಣ್ಯ, ಪುರಸಭೆ ಸೇರಿದಂತೆ ಹಲವು ಇಲಾಖೆಗಳ ಕಚೇರಿಗಳು ಈ ಹಿಂದೆ ಜಪ್ತಿ ಆಗಿದ್ವು. ಇದೀಗ ನೀರಾವರಿ ಇಲಾಖೆಯ ಸರದಿ ಬಂದಿದ್ದು ಇದು ಜಿಲ್ಲೆಯಲ್ಲಿ ಜಪ್ತಿಯಾದ 6ನೇ ಸರ್ಕಾರಿ ಕಚೇರಿ ಆಗಿದೆ. ಅಧಿಕಾರಿಗಳ ಇಂತಹ ಬೇಜವಾಬ್ದಾರಿ ವರ್ತನೆಯಿಂದ ಆಡಳಿತ ಯಂತ್ರಕ್ಕೆ ಹಿನ್ನಡೆಯಾಗ್ತಾ ಇದ್ದು ಕೂಡಲೇ ಪರಿಹಾರ ನೀಡುವ ಮೂಲಕ ಸಮಸ್ಯೆ ಬಗೆಹರಿಸಬೇಕೆಂದು ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಯ್ತಾ ಇರೋದೇ 2,000 ಖರ್ಚು ಮಾಡ್ಕೊಂಡು ನಮ್ಗೆ ಹಂಗಿಲ್ಲ. ನಮಗೆ ಏನಿದ್ರು ಅವಳೆ ಮುಚ್ಚಿಸ್ಕೊಟ್ಬಿಡ್ಲಿ, ಅವ್ರು ದುಡ್ಡು ಕೊಡೋಕ್ಕೆ ತಾಕತ್ತಿಂದ ಅವ್ರ ಮೇಲೆ ಅವಳೆ ಮುಚ್ಚಿಸ್ಕೊಟ್ಬಿಡ್ಲಿ. ನಮ್ಗೆ ಹಂಗೆ ಯಾರಿಲ್ಲದೆ ಅದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿತಾ ಇರೋದ್ರಿಂದ ಹಿನ್ನೀರಿನಲ್ಲಿ ಮುಳುಗಿದ್ದ ಐತಿಹಾಸಿಕ ಲಕ್ಷ್ಮೀನಾರಾಯಣ ದೇವಾಲಯ ಮತ್ತೆ ದರ್ಶನ ನೀಡಿದೆ. ಕಳೆದ 2 ವರ್ಷಗಳಿಂದ ನೀರಿನ ಅಡಿಯಲ್ಲಿ ಕಣ್ಮರೆಯಾಗಿದ್ದ ಈ ದೇಗುಲ ಇದೀಗ ಜಲಾಶಯದ ಮಟ್ಟ 81 ಅಡಿಗೆ ಕುಸಿದಿದ್ದರಿಂದ ಸಂಪೂರ್ಣವಾಗಿ ಗೋಚರಿಸಿದೆ. ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ದೇವಾಲಯವು ಮೈಸೂರು ಮಹಾರಾಜರು ಕೆಆರ್ಎಸ್ ಡ್ಯಾಂ ನಿರ್ಮಿಸಿದ ಸಂದರ್ಭದಲ್ಲಿ ಮುಳುಗಡೆಯಾದ ಗ್ರಾಮಗಳ ಪೈಕಿ ಒಂದಾಗಿತ್ತು. ಕನ್ನಂಬಾಡಿ, ಆನಂದೂರು, ಮಜ್ಜಿಗೆಪುರ ಮತ್ತು ಬನ್ನಂಗಾಡಿ ಸೇರಿದಂತೆ ಹಲವು ಗ್ರಾಮಗಳು ಡ್ಯಾಂ ನಿರ್ಮಾಣದ ವೇಳೆ ನೀರಿನಲ್ಲಿ ಮುಳುಗಿದ್ವು. ಈ ಪೈಕಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಮುಖ್ಯ ವಿಗ್ರಹವನ್ನ ಮಜ್ಜಿಗೆಪುರಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಆದರೂ ದೇಗುಲದ ರಚನೆಯು ಹಿನ್ನೀರಿನಲ್ಲಿ ಉಳಿದಿತ್ತು. ಇನ್ನು 2023ರಲ್ಲಿ ಸಂಪೂರ್ಣವಾಗಿ ದರ್ಶನ ನೀಡಿದ್ದ ಈ ದೇಗುಲ ಇದೀಗ ಮತ್ತೆ ಹೊರಬಂದಿದ್ದು ಸ್ಥಳೀಯರಲ್ಲಿ ಹಾಗೂ ಪ್ರವಾಸಿಗರಲ್ಲಿ ಕುತೂಹಲ ಮೂಡಿಸಿದೆ. ಜಲಾಶಯದ ನೀರಿನ ಮಟ್ಟ ತಗ್ಗಿರೋದ್ರಿಂದ ಈ ಪುರಾತನ ಕಟ್ಟಡದ ದೃಶ್ಯಗಳು ಕಣ್ಣಿಗೆ ಕಟ್ಟಿದಂತಿದೆ. ಆ ಕಡೆಯಿಂದನೇ ಬಂದಿದ್ದು ನಾವು. ನಿಮ್ಮ ಡುಮ್ಮಣ್ಣನವರಿಗೆ ಕರ್ಕೊಂಡು ಹೋದ್ಸಲಿ ಬಂದಾಗ 2 ವರ್ಷದಲ್ಲಿ ನೀನು ಮತ್ತೆ ರಘು 3 ಜನ ಬಂದಿದ್ವಿ ಅವಾಗ. ಹಾಂ ಅನಿಸ್ತದೆ ಈಗ ಇಷ್ಟು ದೂರ ಹತ್ರ ಕಾಣಿಸ್ತಿತ್ತು ಅಲ್ಲಿ ಬರ್ತಾರೆ ನಡ್ಕೊಂಡು ಅವ್ರೆ. ಹಲೋ ಹೇಳವ್ರೆ ತಗೊಳ್ಳು. ತಲೆ ಕೆಡಿಸ್ಕೊಳ್ಳೋದಲ್ಲ. ಏನಕ್ಕೆ ಹೇಳಿದ್ರು ಹೇಳು. ಏನಕ್ಕೆ ಹೇಳ್ತಾರೆ ಹೇಳು. ಕೊಡು ಅವನಿಗೆ ಕೊಡು. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.